119ನೇ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ಈ ಸರಳ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಕಾರ್ಮಿಕ ಮುಖಂಡರೇ, ಕಂಪನಿಯ ಅಧಿಕಾರಿಗಳೇ ಮತ್ತು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳೇ, ಈಗ ನಮ್ಮ ಗುರುಗಳಾದ ಭೀಮಣ್ಣವರು ಭೂಮಿ ಸಸ್ಯ ಆಗಮನದಿಂದ ಹಿಡಿದು ಇಲ್ಲಿವರೆಗೆ 2026 ತಂದು ಮುಟ್ಟಿಸ್ಯಾರ. ಅದರಲ್ಲಿ ನಾವು ಮಾತಾಡೋದೇನು ಇಲ್ಲ. ಆದರೆ ನಮ್ಮಲ್ಲಿ ಈ ಕಾರ್ಮಿಕ ವರ್ಗ ಅಂದರೆ ಇಲ್ಲಿ ಹೆಚ್ಚು ಕಾರ್ಮಿಕರು ನೆಲೆಸಿರೋದ್ರಿಂದ, ಇದೊಂದು ಇಂಡಸ್ಟ್ರಿಯಲ್ ಆಗಿರೋದ್ರಿಂದ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತ ಮತ್ತು ಅಂಬೇಡ್ಕರ್ ವಾದಿ ಸಿದ್ಧಾಂತ ಎರಡೂ ಹೇಗೆ ಒಂದರಲ್ಲಿ ಒಂದು ಸಂವಿಧಾನ ಆಗಿವೆ ಅನ್ನೋದನ್ನು ಒಂದು ಉದಾಹರಣೆ ಹೇಳ್ತೇನೆ. ಈಗ ಮಾರ್ಕ್ಸ್ ಹೇಳಿದ್ದು ವರ್ಗಗಳು, ದುಡಿಯುವ ವರ್ಗ, ಆಳು ವರ್ಗ. ಬಾಬಾ ಸಾಹೇಬ್ರು ಹೇಳಿದ್ದು ಈ ಜಾತಿ ವ್ಯವಸ್ಥೆ ಬಗ್ಗೆ. ಬಾಬಾ ಸಾಹೇಬ್ರು ಹೇಳಿದ ಜಾತಿ ವ್ಯವಸ್ಥೆನ ಕಾರ್ಲ್ ಮಾರ್ಕ್ಸ್ ಹೇಳಿದ ವರ್ಗಕ್ಕೆ ನಾವು ಸಮೀಕರಣ ಮಾಡೋಕ್ಕೆ ಹೋದಾಗ ಆಳು ವರ್ಗಕ್ಕೆ ಯಾವುದು ಜಾತಿ ಕಾಣೋದಿಲ್ಲ, ಯಾವುದು ಕಾಣೋದಿಲ್ಲ. ಅಲ್ಲಿ ಮತ್ತೆ ಅವ್ರಿಗೆ ಇರ್ತಕ್ಕಂಥ ಪಾಲಿಸಿಗಳು ಅಷ್ಟೇ ಮುಖ್ಯ ಇರ್ತವೆ. ಈ ದುಡಿಯುವ ವರ್ಗಕ್ಕೆ, ಅದರಲ್ಲಿ ದುಡಿಯುವ ವರ್ಗದಲ್ಲಿ ಮೇಲ್ಜಾತಿಯವರು ಇರ್ತಾರೆ, ಕೆಳಜಾತಿಯವರು ಇರ್ತಾರೆ. ಅವರು ಕೂಡ ಅಲ್ಲೇನು ಕಾಣೋದಿಲ್ಲ. ಅವರು ಅಲ್ಲಿ ಕೆಳಜಾತಿಯವ್ರಿಗೆ ಅನ್ಯಾಯ ಆದಾಗ ಅವ್ರು ಹೇಳ್ತಾರೆ, ಇಲ್ಲ ಇದು ಕಮ್ಯುನಿಸ್ಟ್ ಪಾರ್ಟಿ, ಇದು ಎಲ್ಲರೂ ದುಡಿಯುವ ವರ್ಗ, ಇಲ್ಲಿ ಜಾತಿ ಬರೋದಿಲ್ಲ ಅಂತ ಹೇಳ್ತಾರೆ. ಒಂದು ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಆದ ನಿಜಲಿಂಗಪ್ಪ ಅವರು ದೆಹಲಿಗೆ ಹೋಗಿರ್ತಾರೆ. ಆಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾಣ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಸವಣ್ಣವರ ವಚನಗಳ ಪುಸ್ತಕಗಳನ್ನ ಕೊಡ್ತಾರೆ. ಅದಾದ 6 ತಿಂಗಳ ನಂತರ ಮತ್ತೆ ನಿಜಲಿಂಗಪ್ಪ ಅವರು ಬಾಬಾ ಸಾಹೇಬ್ರನ್ನ ಭೇಟಿ ಮಾಡ್ತಾರೆ ಡೆಲ್ಲಿಯಲ್ಲಿ. ಸರ್, ನಿಮಗೆ ಆ ಪುಸ್ತಕಗಳು ಕೊಟ್ಟಿದೆ ಬಸವಣ್ಣವ್ರದ್ದು, ಅದನ್ನು ಓದಿದ್ರಾ ನೀವು ಅಂತ ಕೇಳ್ತಾರೆ. ಆಗ ಅಂಬೇಡ್ಕರ್ ಹೇಳ್ತಾರೆ, ಇಲ್ಲ, ನಾನು ಆ ಪುಸ್ತಕಗಳನ್ನ ಓದಿದೆ, ಅವರ ಆದರ್ಶಗಳನ್ನ ಇಟ್ಕೊಂಡೇ ನಾನು ಈ ದೇಶದಲ್ಲಿ ಸಂವಿಧಾನ ಜಾರಿ ಮಾಡಿರೋದು. ಆದರೆ ಇವತ್ತು ನೀವು ಆ ಬಸವಣ್ಣವರ ಆಲೋಚನೆ ವಿಚಾರಗಳನ್ನು ವಿಶ್ವಾದ್ಯಂತ ನೀವು ಪ್ರಚಾರ ಮಾಡಬೇಕಿತ್ತು. ಆದರೆ ಕರ್ನಾಟಕದಲ್ಲಿ ಒಂದೇ ವರ್ಗದವರು ಆ ಬಸವಣ್ಣವ್ರ ವಿಚಾರಗಳನ್ನ ನೀವು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡಿದ್ದೀರಿ. ಹಾಗಾಗಿ ಆ ವಿಚಾರಗಳು ಹೆಚ್ಚು ಹೊರಗಡೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರಂತೆ. ಅದನ್ನು ನಿಜಲಿಂಗಪ್ಪ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದಾರೆ. ಅದೇ ರೀತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನರಾದಾಗ ಜಗತ್ತಿನ 136 ರಾಷ್ಟ್ರಗಳು ತಮ್ಮ ದೇಶದ ಧ್ವಜವನ್ನು ಅರ್ಧಕ್ಕಿಳಿಸ್ತವೆ. ಆದರೆ ನಾವಿಲ್ಲಿ ಹಟ್ಟಿ ಕಂಬಲ್ಲಿ ಒಂದು ಸೈರೆ ನೋಡೋಕ್ಕೆ ಮನವಿ ಪತ್ರ ಕೊಡೋ ಕಾಲ ಬಂದಿದೆ. ಅಂದರೆ ನಾವು ಯಾವ ಕಾಲದಲ್ಲಿದ್ದೀವಿ ಅಂತ. ಒಂದು ಬಾಬಾ ಸಾಹೇಬ್ರ ನಿಧನ ಆದ್ದಕ್ಕೆ 136 ರಾಷ್ಟ್ರಗಳು ಅರ್ಧ ಧ್ವಜ ಏರಿಸುವಾಗ ನಾವ್ಯಾಕೆ ಮನವಿ ಪತ್ರ ಕೊಡ್ಬೇಕು ಕಂಪ್ನಿಗೆ ಹೋಗಿ? ಕಂಪ್ನಿ ತನ್ನ ಗೌರವ ಸಲ್ಲಿಸ್ಬೇಕು ಅದನ್ನು. ಅದೇ ರೀತಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಎಷ್ಟು ಮಟ್ಟಿಗೆ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಅಂತಂದರೆ, ಅದು ಕೇವಲ ಅದು ಅಂಬೇಡ್ಕರ್ ಅಂದರೆ ಅದು ಒಂದೇ ವರ್ಗ, ಅದು ದಲಿತರು, ಅದು ಒಲೆಮಾದಿಗರು, SC/STಗೆ ಸೀಮಿತ ಅನ್ನೋ ವಾತಾವರಣ ಆಗಿದೆ. ಆದರೆ ಅದಾಗಬಾರ್ದು. ಈ ಅಂಬೇಡ್ಕರ್ ಜಯಂತಿ ಆಗಲಿ, ಮಾನ್ಯರು ಯಾರೇ ಜಯಂತಿಗಳಾಗಿರಲಿ, ಆ ಜಯಂತಿಗಳನ್ನ ಎಲ್ಲರೂ ಒಕ್ಕಲಿಂದ ಮಾಡಬೇಕು. ವಾಲಿಬಾಬಾರು ಹೇಳಿದ್ರು, ನೋಡಿ ನಾವು 30 ಜನ ಸೇರಾ ಮಾಡ್ತಾ ಇದ್ದೀವಿ, ಎಷ್ಟು ದುರಂತ ಇದೆ ಅಂತ. ನಿಜವಾಗ್ಲೂ ದುರಂತ. ಇವತ್ತು ಈ ವರ್ಷ ಕಾರ್ಮಿಕ ಸಂಘದ ಹೋರಾಟದ ಫಲವಾಗಿ ಅಂಬೇಡ್ಕರ್ ಜಯಂತಿಗೆ ಕಂಪ್ನಿ ರಜೆ ಕೊಟ್ಟಿದೆ. ಅದನ್ನೇ ನೀವು 4 ಗಂಟೆಗೋ ಅಥವಾ 5 ಗಂಟೆಗೋ ನಮ್ಮ ಕ್ರೀಡಾಂಗಣದಲ್ಲೋ ಅಥವಾ ನಮ್ಮ ಇದರಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ದೊಡ್ಡ ಮೇಧಾವಿಗಳನ್ನ ಕರೆಸಿ ಭಾಷಣ ಮಾಡಿಸ್ಲಿ. ಅದ್ರ ಬಗ್ಗೆ ಕೆಲವೊಂದು ಕ್ರೀಡೆಗಳನ್ನ ಮಾಡ್ಬೋದಿತ್ತು. ಆದರೆ ಅಂಥದ್ದು ಆಗಿಲ್ಲ. ಅದು ಯಾಕಾಗಿಲ್ಲ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅಂಥದ್ದು ಆಗಬಾರ್ದು. ಆ ಲೆಕ್ಕಾಚಾರದಲ್ಲಿ ನಾವೆಲ್ಲ ನಡ್ಕೊಳ್ಬೇಕು. ಮತ್ತು ಅಂಬೇಡ್ಕರ್ ಈಗ ಕೊನೆಗೆ ನಮ್ಮ ಭೀಮಣ್ಣವ್ರು ಹೇಳಿದ್ರಲ್ಲ, ಮೀಸಲಾತಿವರೆಗೆ, ಇವತ್ತು ಬಾಬಾ ಸಾಹೇಬರ ಆದರ್ಶಗಳನ್ನ, ಅವರ ವಿಚಾರಗಳನ್ನ ಅರ್ಥಕೊಂಡವರು, ಅವ್ರ ಬಗ್ಗೆ 24 ಗಂಟೆ ಮಾತನಾಡೋರು ಕೂಡ ಅವ್ರಿಗೆ ಈ ಮೀಸಲಾತಿ ಅಂತ ಬಂದಾಗ ಎಲ್ಲೋ ಒಂದು ಕಡೆ ದ್ವಂದ್ವ ನಿಲುವನ್ನ ತಾಳ್ತಾರೆ. ಒಬ್ಬರು ಸ್ವಾಮೀಜಿ ಅಂಬೇಡ್ಕರ್ ಸಂವಿಧಾನ ಓದೋ ಪುಸ್ತಕನ ಕರ್ನಾಟಕದಾದ್ಯಂತ ಎಲ್ಲ ಕೊಟ್ಟು ಪ್ರಚಾರ ಮಾಡಿದರು. ಇವತ್ತು ಆ ಪುಸ್ತಕದ ಲೇಖಕರಾದ ಜಸ್ಟಿಸ್ ನಾಗಮೋಹನ್ ಅವ್ರನ್ನ ಇವತ್ತು ಅದೇ ಸ್ವಾಮೀಜಿಗಳು ಏಕವಚನ ನಿಲ್ಲಿಸ್ತಾ ಇದ್ದಾರೆ. ಅಂದರೆ ಅದು ಭಾಳ ದುಃಖಕರ. ಯಾಕಂದರೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಅಂತಂದರೆ ಅದು ಯಾರಿಗೆ ಅತ್ಯಂತ ಕೆಳಗಿರ್ತಕ್ಕಂಥವ್ರಿಗೆ ಅನ್ಯಾಯ ಆಗಿದೆ, ಯಾರು ಶತಮಾನಗಳಿಂದ ಅನ್ಯಾಯಕ್ಕೊಳಗಿದ್ದಾರೆ, ತುಳಿತಕ್ಕೊಳಗಿದ್ದಾರೆ, ಅವ್ರಿಗೆ ಸ್ವಲ್ಪ ಮೇಲೆ ಬರೋಕ್ಕೆ ಒಂದು ಆಸರೆ ಅಷ್ಟೇ. ಅದನ್ನು ಕೂಡ ಬರಬಾರ್ದು ಅಂತಂದರೆ ನಾವು ಅಂಬೇಡ್ಕರ್ಗೆ ಅವಮಾನ ಮಾಡಿದಂಗೆ ಒಂದು ಅರ್ಥದಲ್ಲಿ. ಅಂಥದ್ದು ಕೂಡ ನಮ್ಮಲ್ಲಿ ಆಗ್ತಾ ಇದೆ. ಅದು ಆಗಬಾರ್ದು. ಹಾಗಾಗಿ ನಾವು ಲಾಸ್ಟ್ ಟೈಮು 2015ರಲ್ಲಿ ನಮ್ಮ ಅಧ್ಯಕ್ಷರು ಶಂಕರಗೌಡರು ಅವ್ರ ನೇತೃತ್ವದಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿದಾಗನೇ ನಮ್ಮ ಹಟ್ಟಿಯಲ್ಲಿ ಒಂದು 100/100 ಜಾಗ ಕೊಡೋಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಾಡಿತ್ತು. ಅದೇ ರೀತಿ ಈ ಸಾರಿ ಕೂಡ ಯಾರಾದರೂ ಬೇರೆಯವರು, ಅದು ದಲಿತರೇ ಮುಂದೆ ಮಾಡ್ಬೇಕಂತೇನಿಲ್ಲ, ಬೇರೆ ಸಮುದಾಯದವ್ರನ್ನ ಅವ್ರ ನೇತೃತ್ವದಲ್ಲಿ ಒಂದು ಜಯಂತಿ ಮಾಡಿ ನಮ್ಮ ಹಟ್ಟಿ ಕಂಪ್ನಿಯಲ್ಲಿ ಒಂದು 1000 ಕೋಟಿದೊಂದು ಪ್ರಾಜೆಕ್ಟ್ ನಡೀತಾ ಇದೆ. ಅದರಲ್ಲಿ ಒಂದು ಸ್ವರ್ಣ ಭವನ ಕೇಳ್ರಿ, ಅದರಲ್ಲೊಂದು ಭವನದ ಜೊತೆಲಿ ಇನ್ನೊಂದೇನಾದರೂ ಯಾವುದನ್ನು ಕ್ವಾರ್ಟರ್ಸ್ಗೆ ಬಾಬಾ ಸಾಹೇಬ್ ಹೆಸರಿಡಂಗೆ ಮಾಡಿರಿ.
ಅದು ಶಾಶ್ವತ ಉಳಿಯುತ್ತೆ. ಅಂಥದನ್ನು ಹೊರತುಪಡಿಸಿ ನಾವು ಕ್ಷುಲ್ಲಕ ಕಾರಣಕ್ಕೂ ಯಾವುದೋ ಕಾರಣಕ್ಕೂ ಬಾಬಾ ಸಾಹೇಬ್ರ ಹೆಸರನ್ನ ಬಳಸ್ಕೊಂತ ಹೋದರೆ ಇನ್ನು ಉಳಿದ ಸಮಾಜ, ಇನ್ನು ಉಳಿದ ಸಮುದಾಯಗಳು ನಮ್ಮನ್ನು ಮತ್ತೆ ಆರೋಪ ಸ್ಥಾನದಲ್ಲಿ ನೋಡ್ತವೆ. ಅದು ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಇದು ಯಾಕೆ ಹೇಳ್ತದೆ ಅಂದರೆ ಇದು ಮೀಸಲಾತಿ ಕ್ಷೇತ್ರ. ನೀವು ಜನರಲ್ ಕ್ಷೇತ್ರ ಏನು ಮಾಡಿದ್ರೆ ನಡೆಯುತ್ತೆ. ಈ ಮೀಸಲಾತಿ ಕ್ಷೇತ್ರದಲ್ಲಿ ನೀವು ಪ್ರತಿಯೊಂದು ಹೆಜ್ಜೆ ಕೂಡ ಭಾಳ ಜಾಗರೂಕತೆ ಇಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡ್ತಿರೋ ಆಶಯದೊಂದಿಗೆ ನನ್ನ ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗೆಳೆಯರಿಗೆ ಒಂದ್ಸಿ ನನ್ನ ಮಾತು ಮುಗಿಸ್ತಾರೆ. ನಮಸ್ಕಾರ. ಜೈ ಭೀಮ್. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.